ಹಲೋ ಗೆಳೆಯರೇ ಮತ್ತೆ ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt Billy. Watch on my wrist, but I want that diamond. ಬೆಂಗಳೂರು ಫುಲ್ಲು ಚಳಿ. ಈಗ ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸಿ ಬಂದು ಬಿಸಿಲು ಬರಲಿ ಅಂತ ಕಾಯ್ತಾ ಇದ್ದೀನಿ. ಇನ್ನೊಂದು 10 ನಿಮಿಷ ಹೋದರೆ ಬಿಸಿಲು ಬರ್ತದೆ. ಸ್ವಲ್ಪ ಕೆಳಗವನೆ, ಸ್ವಲ್ಪ ಮೇಲಕ್ಕೆ ಬರಬೇಕು. ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಅಲ್ಲವನೇ ಇನ್ನೇನು ಸ್ವಲ್ಪ ಹೊತ್ತು ಬರ್ತಾನೆ. ನಿಮ್ದಾಗ ಬಿಸಿಲು ಕಾಯಿಸ್ಕೊಂಡು ಕುತ್ಕೊಬಿಡೋಣ. ಹೆಂಗೊಂದು ಬೆಳಗ್ಗೆದು ಕೆಲಸ ಎಲ್ಲ ಮುಗೀತು ನೋಡಿ. ಹೆಡ್ಫೋನ್ ಹೆಂಗೆ ಹಾಕೊಂಡಿದ್ದೀನಿ ಗೊತ್ತ? ಇವಾಗ ಮನೆಗೆ ಹತ್ತಿಕೋ ಅಂತಾರೆ. ನಾವು ಅಪ್ಡೇಟೆಡ್ ವರ್ಷನ್, ಅದಕ್ಕೆ ಇದಕ್ಕಂದಿದ್ದೀನಿ, ಚಳಿ ಆಗ್ಬಾರ್ದು ಅಂತ. ಬಿಸಿಲು ಬರಲಿ. ಅಂತೂ ಇಂತೂ ಪ್ರೀತಿ ಬಂತು, ಅಂತೂ ಇಂತೂ ಬಿಸಿಲು ಬಂತು. ಅಬ್ಬಾ ಒಂಥರ ಮಜಾ ಇಲ್ಲಿ ಕುತ್ಕರಕ್ಕೆ. ಅಲ್ಲ ಚಿಟ್ಟೆ ತಾನೇ? ನಮ್ಮ ಚಿಟ್ಟೆನೂ ಬಿಸಿಲು ಕಾಯಿಸ್ತೈತೆ, ನಾನು ಬಿಸಿಲು ಕಾಯಿಸ್ತಾ ಇದ್ದೀನಿ. ನಕ್ಕನ್ ಬಿಸಿಲು. ನೀನ್ ಬರ್ತೀಯ ಯೂಟ್ಯೂಬ್ ನೋಡ್ತೀಯ? ಎಲ್ಕೋದ್ರು ನೋಡ್ತೀಯ ನೀನು? ಯಾವ್ರು ನಿಂದು? ಗುಲ್ಬರ್ಗ ಬರ್ತದ? ಎಲ್ಲೆಲ್ಲೂ ಫೇಮಸ್ ಆಗ್ಬೇಕು. ಚಿಕನ್ ಊಟ ಮಾಡಿ ಚಿಕನ್ ಊಟ ಮಾಡಿರಲ್ಲ, ನೋಡ್ದೆ ತಪ್ಪನಾಗ ಫೇಮಸ್ ಕೆಲಸ ಬೇಕಂದ್ರೆ ಲೇಟ್ ಆಗಬಿಡ್ಲಿ. ಊಟ ಆನ್ ಟೈಮ್ ತಿನ್ಬಿಡ್ಬೇಕು, ಇಲ್ಲಂದ್ರೆ ಹೊಟ್ಟೆ ಹೊಡಿತದ ನಮ್ಮನ್ನ. ಚೌಚೌಬತ್ತು ಅಂದ್ರೆ ಏನೇನ? ಇದು ಕೇಸರಿ ಬಾತು ಗೊತ್ತು, ಇದು ಉಪ್ಪಿಟ್ಟು. ಇವಾಗ ಗೊತ್ತಾಯ್ತು. ಸೂಪರ್. ಊಟ ತಿನ್ಕೊಂಡು ಜಸ್ಟ್ ಇವಾಗ ಮನೆ ಹತ್ರ ಬಂದೆ. ಇಬ್ರು ವೆಯ್ಟ್ ಮಾಡ್ತಾವ್ರೆ. ಒಬ್ಬನಿಲ್ಲಿ ಟೀ ಕುಡಿಬೇಕಂತ ಇವಂಕ, ಒಬ್ಬನಿಲ್ಲಿ ಬಿಸಿಲು ಕಾಯ್ಸಕ್ ಬಂದ್ಬಿಟ್ಟವ್ರೆ. ಏನ್ ಆವಾಜ್ ಆಗ್ತದ್ಯಾ? ಫೋನ್ ಹಾಕಿದ್ದ? ಯಾವಾಗ? ಏಳು ಫಿಲಮ್ ಗೊತ್ತೀಯಾ? ಫಿಲಮ್ ಹೋಗೋಣ ಅಂತ ಫೋನ್ ಹಾಕಿದ್ದು. ಯಾವಾಗ? ಬೆಳಗ್ಗೆ ಹೋಗಿದ್ದೆ. ನೀನು ಫೋನ್ ಹಾಕಿದ್ ಹೋಗೋಣ ಅಂತ. ಫಿಲಮ್ ಕಂತೆ ಇವತ್ತು ಹಬ್ಬ ಅಲ್ಲ ಅವ್ರದ್ದು. ಹ್ಯಾಪಿ ಕ್ರಿಸ್ಮಸ್. ಅವ್ನು ನೋಡು, ಕುಂಕುಮ ಎಷ್ಟು ಚೆನ್ನಾಗಿ ಇವನು ಯೇಸು ಸ್ವಾಮಿ. ಏನು ಯಾವಾಗ ಇಕ್ಕದೇ ಇಲ್ಲ ಬಿಡು ನೀನು. ಈ ಶಳೆ ನೋಡು, ಅವ್ನು ಕ್ರಿಸ್ಮಸ್ ಪಕ್ಕ ಅವನು ಕೇಳ್ಬಿಡು. ಹೌದೇನಾ? ಅವನೊಂದು ಇವತ್ತು ಯೇಸು ಸ್ವಾಮಿ ನೀನು. ಏಸಪ್ಪ ನಿನ್ನ ಜೈ ಶ್ರೀರಾಮ್. ಟೀ ಗೊತ್ತೀಯಾ? ಎಲ್ಲಿ? ಇಲ್ಲೇ ಇದು ಎಲ್ಲಿ ಕರ್ಕೊಂಡು ಹೋಗ್ತಾನ ಅಲ್ಲಿ ಮನೆಗೂ ಬರಲ್ಲ. ಏನಪ್ಪ ಈ ಟೀ ಕುಡಿಯಕ್ ಒಂದು ಅಲಿತಾನೆ ಇಲ್ಲ. ಅರ್ಧ ಅವರಿಂದ ವೇಟ್ ಮಾಡವನೆ ನಾನು ಬಂದಿಲ್ಲ ಅಂತ. ಹಲೋ, ನೀನ್ ದಿನ ಕುಡಿದ್ಯ ಟೀ? ನಾನು ಯಾವಾಗ ಯಾರು? ನಾನು ನೀನು ಗುರು ನೋಡಿ ಎಷ್ಟಿಷ್ಟ ಒಂದೇ ಇರೋದು. ಸರಿ, ಸಾಯಂಕಾಲ ಹೋಗೋಣ. ಸರಿ ಆಯ್ತು. A few moments later. ಕನ್ನಕನ್ ಫ್ರೆಶ್ ಬಂದ ನೋಡು ಪೈಲ್ವಾನ್. ಅಡ್ಡ ಬಂದ್ಬಿಡ್ತಂತೆ ನಾಯಿ, ಜಾರಿ ಬಿದ್ಬಿಟ್ಟವ್ನಿ. ನೋಡಿ, ಈ ತರ ಇರ್ಬೇಕು ಮನುಷ್ಯತ್ವ ಅಂದ್ರೆ. ಇವನ್ಕೇನ ಆಗ್ಲಿ, ಪ್ರಾಣಿಕೇನು ಆಗ್ಬಾರ್ದು. ಗೊತ್ತಾ ನೋಡಿ, ಯೇಸು ಸ್ವಾಮಿ ಪರಮ ಭಕ್ತ. ಅವ್ನ್ ನಮ್ ಜೊತೆ ಸೇರೋದೇ ಇಲ್ಲ. ಬರಲೇ ಡುಬಾ. ಅದು ಅಲ್ಲ ಬರೋದು. ಯೇಸು ಅದೆಲ್ಲ ಬರಿ. ಯೇಸು ಸ್ವಾಮಿ ನೋಡಿ ಕೂತವ್ರೆ. ಏಸಪ್ಪ ನಿನ್ನ ನಾಮದಲ್ಲಿ ಅನ್ಕೊಂಡು ಬೇಡಗಂತಿರೋದು. ಇವತ್ತು ಕ್ರಿಸ್ಮಸ್ ಅಲ್ಲ. ಏಸಪ್ಪ ನಿನ್ನ ನಾಮದಲ್ಲಿ ನಾನು ಧ್ಯಾನ ಮಾಡ್ತಿದ್ದೇನೆ. ದೇವಗಳು ಓಡುತ್ತೆ, ನೋವು ನೀಗುತ್ತೆ, ಪಾಪ ಕರ್ಮಗಳು ಹಾರಿ ಹೋಗುತ್ತೆ. ಅಪ್ಪ ಈ ಮೂವಿಗೆ ಹೊರಟೋಣ. ಒಂದ್ ಮಾತ್ ಕೂಗಲ್ಲ, ಒಂದ್ ಮಾತ್ ಕೇಳಲ್ಲ. ಬಿಟ್ಬಿಟ್ಟು ಮೂವಿಗೆ ಹೋಗ್ಬಿಟ್ಟವೆ. ಪಾಪಗಳು ಓಡುತ್ತೆ ಅಂತ. ಚೆನ್ನಾಯ್ತು ಮೂವಿ.
ಒಂದ್ಸತಿ ನೋಡ್ಬೋದು ಅಂತ ಹೇಳಿ. ಶಶಿಗೆ ಅರ್ಥ ಆಗಲ್ಲ ನೋಡ್ಕ. ಏ ದೇವ್ರಣೆ ನನಗೆ ಅರ್ಥ ಆಗಿಲ್ಲ ಸಡನ್ ಆಗಿ. ಅರ್ಥ ಆಗೋದು ಯಾವಾಗ ಗೊತ್ತಾ, ಲಾಸ್ಟ್ 20 ನಿಮಿಷ ಅಷ್ಟೇ ಅರ್ಥ ಆಗೋದು. ಲಾಸ್ಟ್ ಆಗ ಇರೋ ಸತ್ಯ ಅಲ್ಲ, ಅವನು ದೇವ್ರ ಅವತಾರ ತೋರಿಸ್ದಾಗೆ ಗೊತ್ತಾಗೋದು. ಇಲ್ಲ ಅಂದ್ರೆ ಮೂವಿ ಅರ್ಥನೇ ಆಗಲ್ಲ. ದಬಗಲ್ ಓಡುತ್ತೆ, ಪಾಪ ನೀಗುತ್ತೆ. ಜಿಮ್ಕ ನಮ್ ಕೋಚ್ ಇವನೇ ಇನ್ ಮುಂದೆ ಹೇಳ್ಕೊಡೋದು. ಸ್ವಲ್ಪ ನಾಮದಲ್ಲಿ ಹೇಳ್ಕೊಂಡ್ ಕೊಡೋದೆಲ್ಲ. ಇವನ ಹತ್ರ ಇದು ಕೋಚಿಂಗ್ ಕ್ಲಾಸ್ ತಗೊಳ್ಳ ಬೇಡ ಅಂತ ಕಮೆಂಟ್ ಮಾಡಿ. ತಗ ಹೊಟ್ಟೆ ಬರ್ಸೋದು ಹೆಂಗಂತ ಹೇಳಿ. ನಕ್ಕನ್ 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 ಹೊಟ್ಟೆ ಏನ್ ಹಂಗ ಕಾಣಿಸ್ತೈತಿ ಹೊಟ್ಟೆಲಿ. ಹಿಂಗ್ ನಮ್ಕೊ ಹಿಂಗ್ ನೂಕಿದ್ರು ಹೊಟ್ಟೆ ಬರಲ್ಲ. ಹಿಂಗ್ ನಾವೇ ಬಾಡಿ ಹಿಂಗ್ ನೂಕ್ಬೇಕು. ಏನೋ ಇಷ್ಟಪ್ಪ ಅನ್ಸೈತೆ, ಹಿಂಗ್ ಅನ್ಬೇಕು ಅವಾಗ. ಏನಾಗ್ತವ್ರ ಅಲ್ಲ ಅಜ್ಜಿ, ರಿಲೀಸ್ ಡೇಟ್ ಇವತ್ತು, ಹಿಂದಿನ ದಿನಾನೇ ರಿಲೀಸ್ ಮಾಡ್ಬಿಟ್ಟವ್ರೆ ಎಲ್ಲ. ನೈಟ್ ರಿಲೀಸ್ ಆತಾವ ಬರ ಆತವೆ. ನನ್ನೆ ಮಾತ್ರ ಅಲ್ಲ, ಮೊನ್ನೆನೆ ರಿಲೀಸ್ ಆಗ್ಬಿಟ್ಟೈತದು. ಮೊನ್ನೆ ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವರು ಇನ್ಫ್ಲುಯೆನ್ಸರ್ ಎಲ್ಲ ಮೂವಿ ನೋಡ್ಬಿಟ್ಟು ಆಲ್ರೆಡಿ ರಿವ್ಯೂ ಕೊಟ್ಬಿಟ್ಟವ್ರೆ. ನನ್ನೆ ಇಲ್ಲಿ ಥಿಯೇಟರ್ ಬಿಟ್ಟಿರೋದು. ಕೆನಡಾದಲ್ಲೆಲ್ಲ 3 ದಿನದಿಂದಾನೇ ರಿಲೀಸ್ ಮಾಡ್ಬಿಟ್ಟವ್ರಲ್ಲಿ. ಹೌದಾ? ನಿಜ ಆಗಿದೆ ಕಮೆಂಟ್ ಮಾಡಿ ನೀವು. ನಾನು ಹಿಂಗೆ ವಿಡಿಯೋ ಮಾಡ್ತಾನೆ ಇರ್ತೀನಿ. ಎಷ್ಟೊತ್ತು ನಡೀತದೆ ನೋಡೋಣ. ಆಯ್ತು ಮೇಡ. ಡುಬಾ ಅಲ್ಲಿ ನೋಡಿ, ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣನೇ ಹೋಗಿ ಮಲ್ಕೊಬಿಟ್ಟ. ಈ ತರ ತಿನ್ನೋದು ಏನ್, ಈ ತರ ತಿಂದ್ರೆ ಏನ್ ಯೂಸು? ಬತ್ತನ್ ಆಫ್ ಮಾಡು, ಆಫ್ ಮಾಡು. ಅದು ಬತ್ತನ್ ಆಫ್ ಮಾಡು. ಏನು ವಿಡಿಯೋ ಬಿಡಲೇ? ಯಾವ್ದ ಬಿಡಲೇ? ಏನು ಯಾವ ವಿಡಿಯೋ? ಇವಾಗ ಇವ್ರಿಬ್ಬರು ಜಗಳ ಆಡ್ತದೆ ವಿಡಿಯೋ ಒಳಗ. ಯಪ್ಪ ಬಿಡು, ಇಡ್ಲಿ ವಡೆ ತಿಂದಿರೋದು. ಏನ್ ಬೆಳ್ಳಗಿದೀನಿ ನಿಖಿಲ್ ನೋಡ. ಆ ತರ ನಾನ್ ನೆಕ್ಸ್ಟ್ ಜನ್ಮ ಇದ್ರೆ ಆ ತರ ಉಟ್ಬೇಕಪ್ಪ. ನಿಖಿಲ್ ಅಂತಾರ. ನಿಜವಾಗ್ಲೂ ಬೆಳಗ್ಗೆ ಇದೀನಿ. ಮತ್ತೆ ನಿನ್ ತರ ಉಟ್ಬೇಕು ಅಂತ ಹೇಳಿದ್ದು, ಬೆಳಗ್ಗೆ ನಿನ್ ತರ ಬೆಳಗಬೇಕು ಅಂತಲ್ಲ. ವಿಡಿಯೋ ಚೆಕ್ ಮಾಡ, ವಿಡಿಯೋ ಬಿಡ್ತೀನಿ ಅವಾಗ ನೀವೇ ರಿವೈಂಡ್ ಮಾಡ್ಕೊಂಡ್ ನೋಡ್ರಿ. ನಾನ್ ಬೆಳಗಿದ್ದೀನಿ, ನೆಟ್ ಸತಿ ಹುಟ್ಟಿದ್ರೆ ನಿಖಿಲ್ ತರ ಉಟ್ಬೇಕಪ್ಪ ಅಂತ ನಾನು ಹೇಳಿದ್ದು. ನಿಖಿಲ್ ತರ ಬೆಳಗಿರ್ಬೇಕಪ್ಪ ಅಂತ ನೋಡ. ಅವ್ನು ಎಷ್ಟು ವಿಡಿಯೋ ನಿಕ್ಕೊಂಡವನ. ಈ ಸ್ಟೋರೇಜ್ ಫುಲ್ಲೇ ಆಗಲ್ಲ ನಾವೊಂದು. ಅಲ್ಲ ನಾವು ಡಿಲೀಟ್ ಮಾಡ್ತಾ ಇರ್ತೀರಿ ವಿಡಿಯೋ ಮಾಡಕ. ಡಿಲೀಟ್ ಮಾಡ್ತಾ ಇರ್ತೀರಿ ಆಗ್ತಾ ಇರ್ತೀರಿ, ಡಿಲೀಟ್ ಮಾಡ್ತಾ ಇರ್ತೀರಿ ಆಗ್ತಾ ಇರ್ತೀರಿ. ಇನ್ ನಮ್ದೇ ಇಷ್ಟ ಇಕ್ಕೊಂಡವನ ಅಂದ್ರೆ ನೋಡ ಎಷ್ಟು ಬೆಳಗವನೆ. ರಕ್ತ ಕೆಟ್ಟೋಗ್ಬಿಟ್ಟೈತೆ. ಅವಂದು ಒಂದು ಫೋಟೋ ಹಾಕ್ತೀನಿ ಹೆಂಗ ಅವನೇ ಅಂತ ನೋಡ್ರಿ ನೀವೇ. ನಾನು ನಂಗಿಂದ ಕರಗಿದ್ದ ಅವನು. ನಾನು ಸ್ವಲ್ಪ ಬ್ರೌನಿ ತರ ಇದ್ದೆ ಅಪ್ಪ, ನಂಗಿಂದ ಕರಗಿದ್ದ. ಇವಾಗ ಹಿಂಗಾಗವನಂದ್ರೆ ರಕ್ತ ಕೆಟ್ಟೋಗೈತೆ. ನಾನು ಒಂದು ವಾರ ಆದ್ಮೇಲೆ ಇವ್ ಸ್ಟಾರ್ಟ್ ಮಾಡ್ತೇನೆ, ನನ್ಗೆ ಗೊತ್ತು. ಹೌದು, ಸಬ್ಸ್ಕ್ರೈಬ್ ಮಾಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಏನ್ ಚಾನೆಲ್ ಹೆಸರು? ನಿಖಿಲ್ 70 ಕುಮಾರಸ್ವಾಮಿ. ನಿಖಿಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ವೈಟಿ, ನಿಖಿಲ್ ವೈಟಿ. ಸಬ್ಸ್ಕ್ರೈಬ್ ಮಾಡ್ಬೇಡಿ. ಆಮೇಲೆ ಅವ್ನು ಮಾಡೋ ವಿಡಿಯೋಗಳು ನೋಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ. ಸುಮ್ನೆ ಏನಾದ್ರು ನಿಖಿಲ್ 17 ನಿಖಿಲ್ 17 ಅಂತ ಸರ್ಚ್ ಮಾಡಿ ಅವನೇ ನೀನೇ ನಿನ್ ಫೋಟೋನ ಹಾಕಿದ್ಯಾ? ಎಬಿಡಿ ಹಾಕಿಲ್ಲ, ಬಟ್ ಎಬಿಡಿ ಫ್ಯಾನ್, ಅದಕ್ಕೇನೆ 17 ಅಂತ ಇಟ್ಕೊಂಡಿರೋದು ಪಕ್ಕದಾಗ ನಂಬರ್. ನಿಖಿಲ್ 17 ಎಬಿ ಡೆವಿಲರ್ಸ್ ಅಂತಾನೆ ಆಗ್ತಾ ಇದ್ದೆ. ಇವನ್ ಬೈದ ಅಷ್ಟ್ ಲಾಂಗ್ ಯಾವನ್ ಸರ್ಚ್ ಮಾಡ್ತಾನೆ, ಇದು ಸರ್ಚ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬರೀ 17 ನಿಖಿಲ್ 17 ಅಂತ ಹೋಗಿ ಕ್ಲಿಕ್ ಮಾಡಿ. 26 ಕಂಪ್ಲೀಟ್ ಆಗಕ್ಕೆ ಸಬ್ಸ್ಕ್ರೈಬ್ ಆಗ್ಬಿಡ್ಬೇಕಾ?
ಅಪ್ಪ ನಾನು ಹತ್ರ ಇರೋದು 200 200 ನೀನ್ ಹೆಂಗ್ ಹೇಳ್ತಾ ಇದೀಯ ಅಂದ್ರೆ ನನ್ನ ಹತ್ರ 1 M 2 M ಸಬ್ಸ್ಕ್ರೈಬ್ ಐತೆ ಹೇಳ್ತಿದೀಯ. ಮಾಡಬೇಡಿ ಬಿಡಿ, ಒಂದಕ್ಕಿಂತ 100K ಹತ್ರ ಮಾಡ್ಸ್ಕೊಂತಾರಂತ. ಇಲ್ಲಿ ಸ್ವಲ್ಪ ರೀಲ್ಸ್ ಮಾಡ್ಬೇಕಾಯ್ತು, ಮುಗಿಸ್ಕೊಂಡು ಇವಾಗ ಮನೆಗೆ ಗೊತ್ತಿದ್ದೀರಿ. ಯು ಟಾಕ್ ಇಂಗ್ಲಿಷ್ ಮ್ಯಾನ್, ಶೂಟ್ ಶೂಟ್ ಔಟ್ ಮಾಡ್ಬೇಕಾಗಿತ್ತು. ಶೂಟ್ ಮಾಡ್ಬೇಕಾಯ್ತು, ಮುಗಿಸ್ಕೊಂಡು ಇವಾಗ ಮನೆಗೆ ಗೊತ್ತಿದ್ದೀರಿ. ಇನ್ನು ಸಾಯಂಕಾಲ ಮೂವಿಗೆ ಹೋಗ್ಬೇಕಲ್ಲಾರ, ಮೂವಿಗೆ ಹೋಗ್ಬೇಕಂತ. ನೆಕ್ಸ್ಟ್ ಅಲ್ಲಿಗೆ ಸಿಗೋಣ. A few moments later. ನೈಟ್ 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 ಮೂವಿಗೆ ಹೋಗಕ ಬೆಚ್ಚಿಗಿರಕ 1 2 ಹಾಕೊಂಡ್ ಬಂದಿದ್ದೀನಿ ಒಳಗಡೆ. 7 ಕಾಲ್ಗ ಇರೋದು ಶೋ. ಮಾಲ್ಗೆಲ್ಲ ಹೋಗ್ತಾ ಇಲ್ಲ, ಥಿಯೇಟ್ರಿಗೆ ಹೋಗ್ತಾ ಇರೋದು. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಇವಾಗ. ದುಡ್ಡಿದ್ದಾಗ ಮಾಲ್ಗೆ ಹೋಗೋಣ, ಇಲ್ಲಾಂದ್ರೆ ಇವಾಗ ನಾರ್ಮಲ್ ಆಗಿ ಹೋಗೋಣ. ಇವಾಗ ಅವರು ಎಲ್ಲರೂ ಅಂತ ಗೊತ್ತಿಲ್ಲ, ವೇಟ್ ಮಾಡ್ತಾ ಇದ್ದೀರಿ. ಫೋನ್ ಹಾಕೋಣ ಒಬ್ಬೊಬ್ಬರಿಗೆ, ಎಲ್ಲರೂ ಬರಲಿ. ಟೋಟಲ್ 4 ಜನ ಹೋಗ್ತಾ ಇರೋದು. ಇವಾಗ ಅವರಿಬ್ರು, ಇವನು ಮತ್ತೆ ನಾನು ಹೋಗ್ತಾ ಇದ್ದೀರಿ. ನಡೀರಿ ಅನ್ಬೇಕು, ಚಲೋ ಅಲ್ಲ. ಇವತ್ತು ಕ್ರಿಸ್ಮಸ್ ಅಲ್ಲ, ಇವ್ ನಮ್ಗ ಇದು ಕೊಡಿಸ್ತವನೆ ಕೇಕು. ಅವನು ಯೇಸು ಸ್ವಾಮಿ ಪುತ್ರ. ಅದಕ್ಕೆ ನಾನು ಇವಾಗ ಒಂದು ಬ್ರೌನಿ ತಗೋತೀನಿ. ಬ್ರೌನಿ ತಿನ್ನೋಣ ಫಸ್ಟು. ಕೇಕ್ ನಾನು ಒಬ್ನು ಬ್ರೌನಿ ಒಂದು ತಿಂದೆ. ಮಶ್ರೂಮ್ ಪಪ್ಸ್ ಮುಗೀತು. ಹೋಗೋದು ಇವಾಗ ಡೈರೆಕ್ಟು. ಟೈಮ್ ಬೇರೆ ಆಗ್ಬಿಡ್ತೀವಿ, ಇನ್ನು 15 ನಿಮಿಷ ಐತೆ. ನಡ ನೀನು ಅವ್ರಿಗಿಂತ ಮುಂಚೆ ನಡೀರಿ. ನಾವು ಇಬ್ರು ಹೆಂಗೊಂದು ಬಂದ್ಬಿಟ್ರಿ ನುಗ್ಗಿಸ್ಕೊಂಡು. ಫುಲ್ಲು ಟ್ರಾಫಿಕ್ ಅಪ್ಪ. ಇದರಿಂದ ಯಾವಾಗ ಕ್ಲಿಯರ್ ಆಗ್ತೀರ ಅಂತ ಗೊತ್ತಿಲ್ಲ. ಅವರಿಬ್ರು ಎಲ್ಲವರ ಗೊತ್ತಿಲ್ಲ. ಇವಾಗ ಫೋನ್ ಹಾಕಿ ಕೂಗ್ತೀನಿ, ಕೇಳ್ತೀನಿ ಎಲ್ಲವ್ರಿ ಅಂತ. ಇನ್ನೇನೆಲ್ಲ ಸ್ಟಾರ್ಟ್ ಆಗ್ತದೆ. ಇನ್ನೊಂದು 5 ನಿಮಿಷ ಟಿಕೆಟ್ ತಗೊಂಡು ಹೋಗ್ಬಿಡದೆ. ರೆಡಿ, 1 2 3 ಸ್ಟಾರ್ಟ್. ಇವಾಗ ಈಗ ಮನೆ ಹತ್ರ ತಲುಪಿದ್ರಿ. ಮೂವಿ ಆಗಿತ್ತು, ನೋಡಿದ್ದೀರಾ? ಸ್ವಲ್ಪ ಜನ ನೋಡಿರಲ್ಲ. ಮೂವಿ ಆಗಿತ್ತು ಅಂದರೆ ಚೆನ್ನಾಗಿತ್ತು. ನಂಗೇನು ಬೋರ್ ಆಯಿತು ಅಂದರೆ ಲಾಸ್ಟಾಗ ಒಂದು ಫೈಟ್ ಬರ್ತದೆ, ಅದು ಹೆವಿ ಗ್ರಾಫಿಕ್ಕು, ಒಂಥರ ಗಿರ್ ಅಂತ ಸೌಂಡು. ಕರೆಕ್ಟಾಗಿ ಮ್ಯೂಸಿಕ್ ಬಂದಿಲ್ಲ ಆ ಟೈಮಲ್ಲಿ ಮಾತ್ರ. ಸೂಪರಾಗಿತ್ತು. ಬೇರೆದೆಲ್ಲ ನಿಮ್ಗೆ ಮೂವಿ ಯಾವಾಗ ಅರ್ಥ ಆಗುತ್ತೆ ಅಂದರೆ ಲಾಸ್ಟು ಒಂದು 15 ಮಿನಿಟು ಆವಾಗೇ ಅರ್ಥ ಆಗೋದು. ಅದಕ್ಕಿಂತ ಮುಂಚೆ ಎಲ್ಲ ನಿಮ್ಗೇನು ಅರ್ಥನೇ ಆಗಲ್ಲ. ಶಿವಣ್ಣ ಆ್ಯಕ್ಟಿಂಗು ಸ್ವಲ್ಪ ಜಾಗದಾಗೆ ಬಂದ್ರೂ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿತ್ತು. ಉಪೇಂದ್ರದು ಅಷ್ಟೇ, ಅದು ಸೂಪರ್ ಆಗಿತ್ತು. ರಾಜ್ವಿ ಶೆಟ್ಟಿದು ಆ ಯಪ್ಪನೂ ಸೂಪರ್ ಮಾಡಿದ್ರು. ಮೇನ್ ಹೀರೋ ಬಂದ್ಬಿಟ್ಟು ಶಿವಣ್ಣನೇ. ಅವ್ರ ಎಂಟ್ರಿ, ಒಂದೊಂದು ಸೀನ್ ಎಂಟ್ರಿ ಕೊಡ್ತಾರಲ್ಲ, ಅದು ಸೂಪರ್ ಆಗೈತೆ. ಹೋಗಿ ನೋಡಿ, ಸೂಪರ್ ಆಗೈತೆ. ಒಟ್ಟು ನಂಗೆ ನೋಡ್ಬೋದು. ಸೂಪರ್. ಗುಡ್ ನೈಟ್.